ದುನಿಯಾ ವಿಜಯ್ಗೆ ಅವಮಾನ ಮಾಡಿದ ಚಕ್ರವರ್ತಿ ಸೂಲಿಬೆಲೆ. ಅವನೊಬ್ಬ ಫಿಲ್ಮ್ ಆಕ್ಟರ್ ಇದ್ದ, ನಂಗೆ ಹೆಸರು ಮರ್ತೋಗಿದೆ. ನಾನು ಧರ್ಮಸ್ಥಳಕ್ಕೆ ಕಾಲಿಡೋದಿಲ್ಲ, ಧರ್ಮಸ್ಥಳದಲ್ಲಿ ಹೀಗಾಗಿತ್ತು ಹಾಗಾಗಿತ್ತು. ಎಲ್ಲಿ ಹೋದ್ಯಪ್ಪ ನೀನು, ಬಾರಪ್ಪ ಈಗ. ಸೌಜನ್ಯ ಹೋರಾಟಗಾರರು ನ್ಯಾಯ ಕೇಳೋದೇ ತಪ್ಪ, ಸೂಲಿಬೆಲೆ. ಇವ್ರ ಇಡೀ ಟೀಮ್ ಬೋಗಸ್ ಅಂತ ಗೊತ್ತಾಯ್ತಲ್ಲ, ಈಗ ಅವ್ರಿಗೆ ಗೊತ್ತಾಗಿದೆ ಇನ್ ನಮ್ಗೆ ಏನ್ ಗತಿ ಇದ್ರು ನಾವು ಜೈಲಿಗೆ ಹೋಗಿ ಕೂತ್ಕೋಬೇಕು ಅಂತ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆಗಳಾಗಿದ್ದೆ ಸುಳ್ಳ ಚಕ್ರವರ್ತಿ. ಮೊದಲು ಇದರ ಹಿಂದೆ ಸಂತೋಷ್ ರಾವ್ ಇದ್ದ ಅನ್ನೋದನ್ನ ಈ ಹೋರಾಟಗಾರ ಇರ್ಲಿಲ್ಲ, ಅವತ್ತು ಎಲ್ಲರೂ ಒಪ್ಕೊಂಡಾಗಿತ್ತು. 1 ವರ್ಷದ ನಂತರ ಈ ಸಂತೋಷ್ ರಾವ್ ಅಲ್ಲ, ಇದ್ರ ಹಿಂದೆ ಮತ್ತಾರೋ 4 ಜನ ಇದ್ದಾರೆ ಅಂತ 4 ಜನರನ್ನು ಸಿಕ್ಕಿಸುವ ಪ್ಲಾನ್ ಆಯ್ತು. ಎಸ್ಐಟಿಯವರು ನಮ್ಮನ್ನ ಅರೆಸ್ಟ್ ಮಾಡೋದ್ರ ವಿರುದ್ಧ ನ್ಯಾಯಾಲಯದಲ್ಲಿ ನ್ಯಾಯ ಕೇಳುವುದು ತಪ್ಪ. ನಟ ದುನಿಯಾ ವಿಜಯ್ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಎಷ್ಟು ಮಣ್ಣು ಹೊತ್ತಿದ್ದಾರೆ ಅನ್ನೋದು ಚಕ್ರವರ್ತಿ ಸೂಲಿಬೆಲೆಗೆ ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮೈ ಬಗ್ಗಿಸಿ ದುಡಿಯೋರಿಗೆ ಮಾತ್ರ ಅರ್ಥವಾಗುವ ವಿಷಯ. ಉಡಾಫೆ ಅಹಂಕಾರ ನೆತ್ತಿಗೇರಿದಾಗ ಮಾತ್ರ ಈ ರೀತಿ ಯಾವನೋ ಒಬ್ಬ ಫಿಲ್ಮ್ ಆಕ್ಟರ್ ಅಂತ ಕೇವಲವಾಗಿ ಮಾತನಾಡೋದಕ್ಕೆ ಸಾಧ್ಯ. ಒಬ್ಬ ಕಲಾವಿದ ಅಂದ್ರೆ ಈ ಚಕ್ರವರ್ತಿ ಸೂಲಿಬೆಲೆಗೆ ಅಷ್ಟು ಕೇವಲವಾಗಿ ಹೋಯ್ತಾ? ಒಬ್ಬ ಕಲಾವಿದನಾಗಿ, ಸ್ಟಂಟ್ ಮ್ಯಾನ್ ಆಗಿ, ನಿರ್ದೇಶಕನಾಗಿ ದುನಿಯಾ ವಿಜಯ್ ಇವತ್ತು ಈ ಹಂತಕ್ಕೆ ಬಂದಿರೋದು ಪ್ರಿಪೇಯ್ಡ್ ಭಾಷಣ ಮಾಡೋರಿಗೆ ಅರ್ಥ ಆಗೋದಿಲ್ಲ. ಅದು ಭಾಷಣದ ಮೂಲಕ ಯಾರನ್ನೋ ಎತ್ತಿ ಕಟ್ಟಿ ಅಪಾಯಕ್ಕೆ ಅಟ್ಟಿದಷ್ಟು ಸುಲಭವಲ್ಲ. ಈ ಚಕ್ರವರ್ತಿ ಸೂಲಿಬೆಲೆ ಹೇಗೆ ಅಂದ್ರೆ, ಹಿಂದೂ ಯುವಕರನ್ನ ಉದ್ರೇಕಿಸಿ ಭಾಷಣ ಮಾಡಿ, ಕೆನ್ನೆಗೆ ಹೊಡೀರಿ ಬಡೀರಿ ಅಂತ ಭಾಷಣ ಮಾಡಿ, ತಾನು ಮಾತ್ರ ಮನೆಗೆ ಹೋಗಿ ಬೆಚ್ಚಗೆ ಹೊದ್ಕೊಂಡು ಮಲಗ್ತಾರೆ. ಇವರ ಮಾತನ್ನ ನಂಬಿದ ಪುನೀತ್ ಕೆರೆಹಳ್ಳಿಯಂತಹ ಮೂರ್ಖರು ರಾತ್ರೋರಾತ್ರಿ ಅಲ್ಲೆಲ್ಲ ದನಗಳ್ಳರನ್ನ ಹಿಡಿಯೋದಕ್ಕೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿಕೊಳ್ತಾರೆ. ಇದೇ ಚಕ್ರವರ್ತಿ ಸೂಲಿಬೆಲೆ ಪುನೀತ್ ಕೆರೆಹಳ್ಳಿಯ ಜೊತೆಗೆ ದನಗಳ್ಳರನ್ನ ಹಿಡಿಯೋ ಎಷ್ಟು ಆಪರೇಷನ್ಗೆ ಸ್ಪಾಟ್ಗೆ ಹೋಗಿದ್ದಾರೆ ಕೇಳಿ. ಇವರು ತುಂಬಾ ಸೇಫ್ ಆಗಿರೋ ಸಭೆಗಳಲ್ಲಿ ಬಂದು ಭಾಷಣ ಮಾಡ್ತಾರಿಗೆ ಹೊರತು ಅಪಾಯ ಇರುವಂತಹ ಯಾವ ಹೋರಾಟ, ಗಲಭೆ, ಗಲಾಟೆಗಳು ನಡೆಯೋ ಜಾಗಕ್ಕೆ ಹೋಗೋದಿಲ್ಲ. ಹಾಗೆ ಗ್ರೌಂಡ್ಗಿಳಿದು ಹೋರಾಟ ಮಾಡಿದ್ರೆ ಈ ಚಕ್ರವರ್ತಿ ಸೂಲಿಬೆಲೆಗೆ ದುನಿಯಾ ವಿಜಯ್ ಹೇಗೆ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅನ್ನೋದು ಅರ್ಥ ಆಗ್ತಿತ್ತು. ಮೈ ಬಗ್ಗಿಸಿ ದುಡಿಯದೆ ಅಥವಾ ಎಲ್ಲೂ ನೆಟ್ಟಗೆ ಆದಾಯ ಬರುವಂತಹ ಒಂದು ಕೆಲಸವನ್ನೇ ಮಾಡದೆ ಬದುಕೋದನ್ನು ಒಂದು ಬಾಳು ಅಂದ್ಕೊಂಡಿರೋ ಪುಂಗಿದಾಸರಿಗೆ ಕಷ್ಟಪಟ್ಟು ಬೆಳೆದು ಬಂದವರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಇದೇ ಸೂಲಿಬೆಲೆ ಈ ಹಿಂದೆ ಸಮೀರನ ಬಗ್ಗೆ ಮಾತಾಡ್ತಾ ಆತನ ಕೆನ್ನೆಗೆ ಬಾರಿಸಿ ಅಂತ ಸಭೆಯಲ್ಲಿ ಯುವಕರನ್ನ ಪ್ರಚೋದಿಸಿ ಕರೆ ಕೊಡ್ತಾನಿಗೆ ಹೊರತು ಸಮೀರ್ಗೆ ನಾನು ಕೆನ್ನೆಗೆ ಬಾರಿಸ್ತೀನಿ ಅಂತ ಬಾಯೆಲ್ಲೂ ಹೇಳೋದಿಲ್ಲ. ಇನ್ನು ಬಾರಿಸೋ ಮಾತು ದೂರವೇ ಉಳಿತು ಬಿಡಿ. ಸೇಫ್ ಅಂಡ್ ಸೆಕ್ಯೂರ್ ಆಗಿರೋ ಜಾಗದಲ್ಲಿ ಭಾಷಣ ಮಾಡಿ ಓಡಿ ಹೋಗೋ ಪುಂಗಿದಾಸರಿಗೆ ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣವೂ ಒಂದು ಆದಾಯದ ಮೂಲಗಳಾಗಿರೋದು ಮತ್ತೊಂದು ದುರಂತ. ಧರ್ಮಸ್ಥಳ ದೇವಸ್ಥಾನಕ್ಕೆ ಅವಮಾನ ಆಗ್ತಿದೆ, ಮಂಜುನಾಥ ಸ್ವಾಮಿಗೆ ಕಳಂಕ ತರ್ತಿದ್ದಾರೆ ಅನ್ನೋ ಒಂದು ಷಡ್ಯಂತ್ರದ ಮೂಲಕ ಅತ್ಯಾಚಾರಿಗಳನ್ನ, ಕೊಲೆಗಡುಕರನ್ನ ಕಾಪಾಡೋದಕ್ಕೆ ಕಾಂಟ್ರಾಕ್ಟ್ ತೆಗೆದುಕೊಂಡ ಪುಂಗಿದಾಸರ ಅಸಹಾಯಕ ಪರಿಸ್ಥಿತಿ ಯಾವ ಲೆವೆಲ್ಗೆ ಬಂದಿದೆ ನೋಡಿ. ಇದೀಗ ಸೌಜನ್ಯ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿ ಮತ್ತೆ ಅವರನ್ನ ತಲೆ ಎತ್ತದ ಹಾಗೆ ಮಾಡಬೇಕು ಅಂತ ಅತ್ಯಾಚಾರಿ ಗ್ಯಾಂಗ್ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ. ಈಗ ಅವರನ್ನ ಅರೆಸ್ಟ್ ಮಾಡಿ ಜನರ ಮುಂದೆ ಅವರೇ ತಪ್ಪಿತಸ್ಥರು ಅಂತ ಬಿಂಬಿಸುವ ಒಂದು ಹುನ್ನಾರವೂ ನಡೀತಾ ಇದೆ. ಯಾರು ನ್ಯಾಯಕ್ಕಾಗಿ 13 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೋ ಅವರನ್ನೇ ಮುಗಿಸೋದಕ್ಕೆ ಹೊರಟಾಗ ಅವರಿಗೆ ನ್ಯಾಯಾಲಯಕ್ಕೆ ಹೋಗದೆ ಬೇರೆ ದಾರಿ ಏನಿದೆ? ಸೌಜನ್ಯ ಹೋರಾಟಗಾರರು, ನಾವು ಯಾವುದೇ ತನಿಖಾ ಸಂಸ್ಥೆ ಕರೆದ್ರೂ ವಿಚಾರಣೆಗೆ ಹೋಗಿದ್ದೀವಿ, ಮುಂದೇನೂ ಹೋಗ್ತೀವಿ, ಆದ್ರೆ ಬಂಧಿಸೋದಕ್ಕೆ ಕಾರಣವಿಲ್ಲ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದನ್ನೇ ಈ ಚಕ್ರವರ್ತಿ ಸೂಲಿಬೆಲೆ ಹೇಗೆ ತಿರುಚಿ ಹೇಳ್ತಾರೆ ಅಂದ್ರೆ, ಎಷ್ಟು ವರ್ಷ ಸೌಜನ್ಯ ಹೋರಾಟಗಾರರು ನಾವು ಮಾಡಿದ ಆರೋಪಗಳೆಲ್ಲ ಸುಳ್ಳು, ನಮ್ಮನ್ನ ಬಿಟ್ಬಿಡಿ ಅಂತ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ. ದಯಮಾಡಿ ನಾವ್ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಳ್ತಾರಲ್ಲ, ನಾಚಿಕೆ ಆಗೋದ್ ಬೇಡವಾ ಇವರಿಗೆ? ಎಲ್ಲಿಗೋದ್ರು ಇವರೆಲ್ಲ ಮಾತಾಡಿದವ್ರು, ಇಷ್ಟೆಲ್ಲ ಮಾತಾಡಿದವರು ಹೇಡಿಗಳಂತೆ, ರಣಹೇಡಿಗಳಂತೆ, ಹೇತಾಂಡಿಗಳಂತೆ ಬಿಲದಲ್ಲಿ ಅಡಗಿ ಕೂತಿದ್ದಾರಲ್ಲ, ಕರ್ಕೊಂಡು ಬಂದು ವಿಚಾರಣೆಗೆ ನಡೆಸಬೇಕಲ್ಲದೆ ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾದ ಪಾಠ ಕಲಿಸಬೇಕಾಗಿದೆ. ಅಲ್ಲಿಗೆ ಚಕ್ರವರ್ತಿ ಸೂಲಿಬೆಲೆ ಪ್ರಕಾರ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯಾಗಿದ್ದು ಸುಳ್ಳು. ಪದ್ಮಲತಾ ವೇದವಲ್ಲಿಯವರ ನಿಗೂಢ ಸಾವುಗಳು ಸುಳ್ಳು. ಧರ್ಮಸ್ಥಳದಲ್ಲಿ 100 ಅಸಹಜ ಸಾವುಗಳಾಗಿರುವುದು ಸುಳ್ಳು. ಅಲ್ಲಿ ಸಾವಿರಾರು ಎಕರೆ ಭೂ ಕಬಳಿಕೆ ಆಗಿರುವುದು ಸುಳ್ಳು. ಮಂಜುನಾಥ ಸ್ವಾಮಿಯ ಅಡಿಸ್ಥಳವನ್ನು ಯಾರೋ ತಮ್ಮ ಹೆಸರಿಗೆ ಮಾಡಿಕೊಂಡಿರೋದು ಸುಳ್ಳು.
ಸೇವಾ ಸಹಾಯದ ಹೆಸರಲ್ಲಿ ಲಕ್ಷ ಕೋಟಿಗಳ ಅವ್ಯವಹಾರ ನಡೀತಾ ಇರೋದು ಸುಳ್ಳು. ಇದೆಲ್ಲ ಹೋರಾಟಗಾರರು ಕಟ್ಟಿದಂತಹ ಕಟ್ಟುಕತೆ. ಇದನ್ನ ಈಗ ಹೋರಾಟಗಾರರು ಒಪ್ಪಿಕೊಂಡು ತಮ್ಮ ವಿರುದ್ಧದ ದೂರನ್ನ ತೆಗೆದು ಹಾಕಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿಕೊಂಡಿದ್ದಾರೆ. ಇದು ಚಕ್ರವರ್ತಿ ಜನರಿಗೆ ಕೊಡ್ತಾ ಇರುವಂತಹ ಸಂದೇಶ. ಈ ತರ ಷಡ್ಯಂತ್ರ ಯಾರ್ಯಾರು ಮಾಡ್ತಿದ್ದಾರೋ ಇನ್ನು ಮುಂದೆ ಯಾರು ಅದನ್ನು ಮಾಡದೇ ಇರೋ ತರ ಮಾಡಬೇಕು ಅಂದ್ರೆ ಇವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಆಗ್ಬೇಕು. ಅಕಸ್ಮಾತ್ ಕೋರ್ಟ್ ರಿಲೀಫ್ ಕೊಟ್ರೆ, SIT ರಿಲೀಫ್ ಕೊಟ್ರೆ, ಸರ್ಕಾರ ಅವ್ರ ವಿರುದ್ಧ ಹೋಗ್ಲಿಲ್ಲ ಅಂತಂದ್ರೆ ಇದು ಜನ ಏನ್ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಇವರ ಮಾತಿನಲ್ಲಿಯೂ ಜನರನ್ನ ಎತ್ತಿ ಕಟ್ಟುವ ಪ್ರಯತ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದುನಿಯಾ ವಿಜಯ್ ಹೆಸರನ್ನೂ ಬಳಸಿಕೊಂಡಿದ್ದು ಕೂಡ ಇದೇ ಕಾರಣಕ್ಕೆ. ದುನಿಯಾ ವಿಜಯ್ ಹಿಂದೊಮ್ಮೆ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಅತ್ಯಾಚಾರ, ಅನಾಚಾರ, ಅವ್ಯವಹಾರಗಳ ಬಗ್ಗೆ ಬೇಸತ್ತು ಧರ್ಮಸ್ಥಳದ ಮಂಜುನಾಥ ಇದಕ್ಕೆ ಕಾರಣವಾದ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿಸೋ ತನಕ ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಈಗ ಸೂಲಿಬೆಲೆ ವ್ಯಂಗ್ಯ ಮಾಡಿದ್ದು ಇದನ್ನೇ. ಅವನೊಬ್ಬ ಫಿಲ್ಮ್ ಆಕ್ಟರ್ ಇದ್ದ, ನಂಗೆ ಅವನ ಹೆಸರು ಮರ್ತೋಗಿದೆ. ನಾನು ಧರ್ಮಸ್ಥಳಕ್ಕೆ ಕಾಲಿಡೋದಿಲ್ಲ, ಧರ್ಮಸ್ಥಳದಲ್ಲಿ ಹೀಗಾಗಿತ್ತು ಹಾಗಾಗಿತ್ತು. ಎಲ್ಲಿ ಹೋದ್ಯಪ್ಪ ನೀನು, ಬಾರಪ್ಪ ಈಗ. ಹಾಗಾಗಿ ಅವರನ್ನ ನಂಬ್ಕೊಂಡವರೆಲ್ಲ ಈಗೆಲ್ಲಿದ್ದಾರೆ ಅಂತ ದುನಿಯಾ ವಿಜಯ್ಗೂ ಕೇಳಿದ್ದಾರೆ. ಸೂಲಿಬೆಲೆ ಪ್ರಕಾರ ದುನಿಯಾ ವಿಜಯ್ ಸೌಜನ್ಯ ಹೋರಾಟಗಾರರ ಮಾತು ಕೇಳಿದ್ದಾರೆ. ಈಗ ಸೌಜನ್ಯ ಹೋರಾಟಗಾರರೇ ತಪ್ಪು ಒಪ್ಪಿಕೊಂಡು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಈ ಚಕ್ರವರ್ತಿ ಸೂಲಿಬೆಲೆಗೆ ಅರ್ಥವಾಗುವಂತೆ ಹೇಳೋದಾದ್ರೆ, ಸೌಜನ್ಯ ಹೋರಾಟಗಾರರು ತಮ್ಮ ಹೋರಾಟ ಸುಳ್ಳು ಅಂತ ಹೇಳಿಕೊಂಡು ನ್ಯಾಯಾಲಯಕ್ಕೆ ಹೋಗಿಲ್ಲ. ತಾವು ಮಾಡಿದ ಆರೋಪಗಳು ಸುಳ್ಳು ಅಂತ ಕೂಡ ನ್ಯಾಯಾಲಯಕ್ಕೆ ಹೋಗಿಲ್ಲ. ತಾವು ಸೌಜನ್ಯ ಹೋರಾಟದಿಂದ ಹಿಂದೆ ಸರಿತೀವಿ ಅಂತ ಕೂಡ ನ್ಯಾಯಾಲಯಕ್ಕೆ ಹೋಗಿಲ್ಲ. ಹೋಗಿದ್ದು ಅನಗತ್ಯವಾಗಿ ಅರೆಸ್ಟ್ ಮಾಡೋ ಹುನ್ನಾರದ ಬಗ್ಗೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳೋದಕ್ಕೆ ಮಾತ್ರ. ಈಗಾಗಲೇ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ಕೊಟ್ಟ ಚಿನ್ನಯ್ಯನನ್ನೇ ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳಲಾಗಿದೆ. ಒಂದು ಮೊಬೈಲ್ ಕೊಟ್ಟು ಸುಜಾತಾ ಭಟ್ ಅವರನ್ನು ತಮಗೆ ಬೇಕಾದಂತೆ ತಿರುಗಿಸಿಕೊಳ್ಳಲಾಗಿದೆ. ಇನ್ನು ಹೇಗಾದ್ರೂ ಮಾಡಿ ಮುಂಚೂಣಿಯಲ್ಲಿರೋ ಸೌಜನ್ಯ ಹೋರಾಟಗಾರರನ್ನ ಬಂಧಿಸಿ, ಹೆದರಿಸಿಯೋ ಬೆದರಿಸಿಯೋ ಅಥವಾ ಬಲವಂತ ಮಾಡಿಯೋ ಅವರಿಂದ ತಮಗ್ ಬೇಕಾದ ಹಾಗೆ ಹೇಳಿಕೆ ಪಡೆದು ಮತ್ತೆ ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡೋದೇ ಪ್ರಭಾವಿಗಳ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ನಾಟಕೀಯ ಮಾತುಗಳ ಮೂಲಕ ಮತ್ತೊಂದು ಷಡ್ಯಂತ್ರದ ಬೀಜ ಬಿತ್ತಾ ಇರೋದು ಜನರಿಗೇನೂ ಅರ್ಥವಾಗದ ವಿಷಯ ಅಲ್ಲ. ಆದ್ರೆ ಆ ಮೂಲಕ ಒಬ್ಬ ಕನ್ನಡ ಕಲಾವಿದನನ್ನ ಯಾವನೋ ಒಬ್ಬ ಫಿಲ್ಮ್ ಆಕ್ಟರ್ ಅಂತ ಹಂಗಿಸಿ ಮಾತನಾಡೋದೇ ಆದ್ರೆ ಅದಕ್ಕೆ ಬೇಕಾದ ಒಂದು ಘನತೆ ತಮಗೂ ಇದೆಯಾ ಅನ್ನೋದನ್ನ ಒಮ್ಮೆ ಆತ್ಮಸಾಕ್ಷಿಗೆ ಕೇಳಿಕೊಂಡು ನೋಡ್ಲಿ. ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ಹೋರಾಟದ ವಿರುದ್ಧ ನಿಂತಿದ್ದು ನೋಡಿದ್ರೆ ಇವರಲ್ಲಿ ಆತ್ಮಸಾಕ್ಷಿ ಇನ್ನೂ ಬದುಕಿದೆ ಅನ್ನೋದು ಅನುಮಾನ.